ಕರ್ನಾಟಕ ಬಜೆಟ್ ಗೃಹಲಕ್ಷ್ಮಿಯರಿಗೆ 3 ಬಂಪರ್ ಸುದ್ದಿ, 6,000 ರೂಪಾಯಿ ಹಣ ಜಮೆ ಬಗ್ಗೆ ಮತ್ತೆ 2 ಸೀರೆ ಕೂಡ ಸಿಗುತ್ತೆ ಅಂತೆ ಗೃಹಲಕ್ಷ್ಮಿಯರಿಗೆ. ಬಜೆಟ್ ನಲ್ಲಿ ಬಂಪರ್ ಸುದ್ದಿ ಮತ್ತೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಖಾತೆಗೆ ಜಮೆ ಶುರು, ಮತ್ತೆ ಇವರ ಅಕೌಂಟ್ ಇಂದ ಹಣ ಕೂಡ ವಾಪಸ್ ಹೋಗುತ್ತಂತೆ ವೀಕ್ಷಕರೇ. ಇನ್ ಮುಂದೆ 1,800 ರೂಪಾಯಿ ಬರುತ್ತಾ, 2,000 ರೂಪಾಯಿ ಬರಲ್ವಾ? ಬಜೆಟ್ ನಲ್ಲಿ ಏನೆಲ್ಲಾ ಘೋಷಣೆಗಳು ಬರಬಹುದು ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಮಾರ್ಚ್ 6ನೇ ತಾರೀಕು ಬೆಳಿಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಣಕಾಸು ಸಚಿವರು ಕೂಡ ಸಿದ್ದರಾಮಯ್ಯನವರಾಗಿರೋದ್ರಿಂದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಮದ್ಯ ಪ್ರಿಯರಿಗೆ, ಎಣ್ಣೆ ಪ್ರಿಯರಿಗೆ ಮತ್ತೊಂದು ಶಾಕ್ ಅಂತ ಹೇಳ್ಬಹುದು. ಮದ್ಯದ ಬೆಲೆ ಭಾರಿ ಏರಿಕೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಹೌದು, ಮದ್ಯದ ತೆರಿಗೆಯನ್ನ, ಅಬಕಾರಿ ಸುಂಕವನ್ನ ಏರಿಕೆ ಮಾಡೋ ನಿರೀಕ್ಷೆ ಇದೆ. ಮತ್ತೊಂದು ಕಡೆಗೆ ಜಾಗತಿಕ ಯುದ್ಧ ಭೀತಿ ಹಿನ್ನೆಲೆ ಮತ್ತಷ್ಟು ತೀವ್ರವಾಗ್ತಾ ಇದೆ ಯುದ್ಧ. ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿ ಏರಿಕೆ ಆಗೋದ್ ಬಿಟ್ಟು ಭಾರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಇವತ್ತು ಕೂಡ ನೀವು ಬಂಗಾರ ಬೆಳ್ಳಿ ಖರೀದಿ ಮಾಡ್ಬೇಕಂದ್ರೆ ನಿಮಗೆ ಒಂದು ಸಿಹಿ ಸುದ್ದಿ. ಎದಕ್ಕಂದ್ರೆ ಬಂಗಾರ ಬೆಳ್ಳಿ ದರ ಭಾರಿ ಒಂದು ಇಳಿಕೆ ಆಗಿರುವಂತದ್ದು. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ, ಈಗ ಖರೀದಿ ಮಾಡ್ಬೇಕಾ, ಮತ್ತಷ್ಟು ಇಳಿಕೆ ಆಗುತ್ತಾ? ನೋಡೋಣ ಬನ್ನಿ ವಿಡಿಯೋದಲ್ಲಿ. ಮತ್ತೆ ಜಾಗತಿಕ ಯುದ್ಧದ ಭೀತಿ, ಕಚ್ಚಾ ತೈಲ ಪೂರೈಕೆಯಲ್ಲಿ ಭಾರಿ ಒಂದು ಅನಿಯಂತ್ರಣ, ಇದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ ಅಥವಾ ಪೆಟ್ರೋಲ್ ಡೀಸೆಲ್ ಮುಂದಿನ ಬರೋ ದಿನಗಳಲ್ಲಿ ಕೊರತೆ ಆಗುತ್ತಾ? ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗುತ್ತೆ ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ. ಇನ್ನು ಇರಾನ್ ಹೋರ್ಮಸ್ ನ ಒಂದು ಭಾಗವನ್ನ ಬಂದ್ ಮಾಡುತ್ತೆ ಅಂತ ಘೋಷಣೆ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಅಡುಗೆ ಎಣ್ಣೆ ಕೂಡ ಲೀಟರ್ ಮೇಲೆ 5 ರೂಪಾಯಿ ಏರಿಕೆ ಆಗೋ ಸಾಧ್ಯತೆ ಕಂಡು ಬಂದಿದೆ ವೀಕ್ಷಕರೇ. ಹೌದು, ಜಾಗತಿಕ ಅನಿಶ್ಚಿತೆ ಆಗಿರ್ಬೋದು, ಯುದ್ಧ ಭೀತಿಯಿಂದಾಗಿ ಅಡುಗೆ ಎಣ್ಣೆ ಬೆಲೆ ಮತ್ತೆ ದಿಢೀರನೆ ಗಗನಕ್ಕೇರಲು ಶುರುವಾಗ್ತಾ ಇದೆ. ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಒಂದು ಸೂಪರ್ ಸಿಹಿ ಸುದ್ದಿ, ಬಜೆಟ್ ನಲ್ಲಿ ಸೀರೆ ವಿತರಣೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಗೃಹಲಕ್ಷ್ಮಿಯರಿಗೆ 2 ಹೊಸ ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು, ಅದು ಕೂಡ ನೋಡೋಣ. ಮತ್ತೆ ವೀಕ್ಷಕರೇ, 27ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗಿದೆ. ನಿಮಗೂ ಕೂಡ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತೆ. ಹೀಗಾಗಿ ಬೇರೆಯವರಿಗೂ ಕೂಡ ಒಳ್ಳೆ ಒಂದು ಫೀಡ್ಬ್ಯಾಕ್ ಸಿಗುತ್ತೆ ವೀಕ್ಷಕರೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಗೃಹಲಕ್ಷ್ಮಿಯರಿಗೆ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್. 27ನೇ ಕಂತು ಹಣ ಬಿಡುಗಡೆ ಬಗ್ಗೆ 1,800 ರೂಪಾಯಿ ಹಣ ಎದಕ್ಕೆ ಕೊಡ್ತಾರೆ 2,000 ರೂಪಾಯಿ ಬದಲಾಗಿ? ಮತ್ತೆ 3ನೇದಾಗಿ 3 ಲಕ್ಷ ರೂಪಾಯಿವರೆಗೂ ಹಣ ಯಾವ ತರ ಪಡ್ಕೋಬೇಕು? 4ನೇದಾಗಿ ಸೀರೆ ವಿತರಣೆ ಮಾಡ್ತಾರ, ಯಾರ ಅಕೌಂಟ್ ಇಂದ ಹಣ ವಾಪಸ್ ಹೋಗ್ತಾ ಇದೆ, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಮೊದಲಿಗೆ ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ 27ನೇ ಕಂತು ಹಣ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ. ಈ ಒಂದು ಹಣ ಇನ್ನು 12 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ವೀಕ್ಷಕರೇ. ಹೌದು, ಫೆಬ್ರವರಿ 28ನೇ ತಾರೀಕಿಗೆ ಗೃಹಲಕ್ಷ್ಮಿಯ 27ನೇ ಕಂತು ಹಣ ಬಿಡುಗಡೆ ಆಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ ಒಟ್ಟು ಇಲ್ಲಿ 12-13 ದಿನ ಬೇಕಾಗುತ್ತೆ. ಹೀಗಾಗಿ 12ನೇ ತಾರೀಕಿನ ಒಳಗೆ ನಿಮಗೆ ಮತ್ತೊಮ್ಮೆ 2,000 ರೂಪಾಯಿ ಹಣ ಬರುತ್ತೆ ವೀಕ್ಷಕರೇ. ಇನ್ನು 2ನೇದಾಗಿ 27ನೇ ಕಂತು ಹಣ ಬಂದ್ರೆ 28, 29, 30 ಅಂದ್ರೆ ಒಟ್ಟು 6,000 ರೂಪಾಯಿ ಸರ್ಕಾರ ಇನ್ನೂ ಕೂಡ ಕೊಡೋದು ಬಾಕಿ ಉಳಿಯುತ್ತೆ ಅಂತ ವಿರೋಧ ಪಕ್ಷದವರು ಹೇಳಿದ್ದಾರೆ. ಹಾಗಂದ್ರೆ ಇಲ್ಲಿ ಅಕ್ಟೋಬರ್, ಸೆಪ್ಟೆಂಬರ್ ವರೆಗೂ ಎಲ್ಲಾ ಕೂಡ ಕಂತು ಕ್ಲಿಯರ್ ಆಗಿದೆ. ನಂತರ ಫೆಬ್ರವರಿ, ಮಾರ್ಚ್ ತಿಂಗಳದ್ದು 4,000 ರೂಪಾಯಿ ಕೂಡ ಎಲ್ಲರ ಅಕೌಂಟ್ಗೂ ಕೂಡ ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡಲಾಗಿದೆ. ಈಗ 27ನೇ ಕಂತು ಅಂದ್ರೆ ಅದು ಅಕ್ಟೋಬರ್ ತಿಂಗಳದ್ದು ಅಂತ ಹೇಳಲಾಗ್ತಾ ಇದ್ದು, 28ನೇ ಕಂತು ನವೆಂಬರ್, 29ನೇ ಕಂತು ಡಿಸೆಂಬರ್, 30ನೇ ಕಂತು ಜನವರಿ, ಈ 3 ತಿಂಗಳದ್ದು 6,000 ರೂಪಾಯಿ ಹಣ ಮತ್ತು ಅಕ್ಟೋಬರ್ ತಿಂಗಳದ್ದು ಈಗ ಬಿಡುಗಡೆ ಆಗಿದ್ರೆ ಜಮೆ ಆಗ್ಬೇಕು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ನಿಮ್ಮ ಪ್ರಕಾರ ನಿಮಗೆ ಈಗ 26ನೇ ಕಂತು ಹಣ ಬಂದಿದೆ ಎಸ್ ಆರ್ ಅಂತ ಬೇಗನೆ ಕಮೆಂಟ್ ಮಾಡಿ. ಇನ್ನು ಮೃತಪಟ್ಟವರ ಅಕೌಂಟ್ ಇಂದ ಹಣ ವಾಪಸ್ ಹೋಗಲು ಶುರುವಾಗಿದೆ ವೀಕ್ಷಕರೇ. ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಮೃತರ ಖಾತೆಗೆ ಹಾಕಿದ್ದ ಹಣವನ್ನ ವಾಪಸ್ ತೆಗೆದುಕೊಳ್ಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಮ್ಮ ರಾಜ್ಯಾದ್ಯಂತ ಮೃತ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಟ್ಟು 79 ಕೋಟಿಗೂ ಹೆಚ್ಚು ಹಣ ಬಂದಿದೆ. ಅದನ್ನ ವಾಪಸ್ ಪಡೆಯಬೇಕು ಅಂತ ಅಧಿಕಾರಿಗಳಿಗೆ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರು ರೇವಣ್ಣ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಒಟ್ಟು 1,44,056 ಫಲಾನುಭವಿಗಳು ಈ ಒಂದು ಯೋಜನೆ ಅನುಷ್ಠಾನಗೊಂಡ ಬಳಿಕ ಮೃತಪಟ್ಟಿದ್ದಾರೆ. ಅವರಲ್ಲಿ 68,000 ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಪಾವತಿಯಾಗಿದೆ. ಇಂಥ ಲೋಪ ಉಂಟಾಗದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು, ಮರಣ ಪ್ರಮಾಣ ಪತ್ರ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ವೀಕ್ಷಕರೇ. ಮೃತರ ಅಕೌಂಟ್ಗೆ ಹೋಗಿದ್ದ ಹಣ ಈಗ ವಾಪಸ್ ಪಡೆಯಲು, ವಸೂಲಿ ಮಾಡಲು ಸರ್ಕಾರ ಮುಂದಾಗಿದೆ. ಇನ್ನು 3ನೇದಾಗಿ ಗೃಹಲಕ್ಷ್ಮಿ ಸೊಸೈಟಿ ಸಂಘ ಕೂಡ ಪ್ರಾರಂಭವಾಗ್ತಾ ಇದೆ. ಈ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಯಾರೆಲ್ಲ ಸದಸ್ಯರಾಗ್ತಾರೆ ನೋಡಿ, ಅವರು ಪ್ರತಿ ತಿಂಗಳು 200 ರೂಪಾಯಿ ಇಲ್ಲಿ ಪಾವತಿ ಮಾಡಬೇಕು 6 ತಿಂಗಳವರೆಗೂ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಬದಲಾಗಿ 1,800 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕಿ ಅದರಲ್ಲಿರೋ 200 ರೂಪಾಯಿಯನ್ನ ನಿಮ್ಮ ಒಂದು ಸದಸ್ಯರ ಹೆಸರಿನಲ್ಲಿ 200 ರೂಪಾಯಿ ಠೇವಣಿ ಇಡಲಾಗುತ್ತೆ. ಅಂದ್ರೆ ನಿಮಗೆ 1,800 ರೂಪಾಯಿ ಬರುತ್ತೆ. 200 ರೂಪಾಯಿ ನಿಮ್ಮ ಹೆಸರಿನಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇರುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇದು ಗೃಹಲಕ್ಷ್ಮಿ ಸಂಘದ ಮೂಲಕ ನಿಮಗೆ 30,000 ರೂಪಾಯಿ ಹಿಡಿದು 3 ಲಕ್ಷ ರೂಪಾಯಿವರೆಗೂ
ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಸಿಗಲಿದೆ. ಇನ್ನು ಗೃಹಲಕ್ಷ್ಮಿಯರಿಗೆ ವರ್ಷಕ್ಕೆ 2 ಸೀರೆ ಸಿದ್ದರಾಮಯ್ಯನವರು ಬಜೆಟ್ ನಲ್ಲಿ ಘೋಷಣೆ ಮಾಡೋ ಸಂಭವ ಇದೆ. ಇಂದಿರಾ ಕಿಟ್ ಯೋಜನೆ ಪ್ರಕಟ ಆಗೋ ಸಾಧ್ಯತೆ ಕೂಡ ಇದೆ. ಹೌದು, ಗೃಹಲಕ್ಷ್ಮಿಯರಿಗೆ ಈ ಒಂದು ಯೋಜನೆಯಡಿಯಲ್ಲಿ 1,24,00,000 ಮಹಿಳೆಯರಿಗೆ ಮಾಸಿಕ ತಲಾ 2,000 ರೂಪಾಯಿ ನಗದು ವರ್ಗಾವಣೆ ಮಾಡಲಾಗುತ್ತೆ. ಇನ್ನು ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ವರ್ಷಕ್ಕೆ 2 ಸೀರೆಗಳನ್ನ ಕೊಡೋ ಯೋಜನೆಗಳನ್ನು ಕೂಡ ಬಜೆಟ್ ನಲ್ಲಿ ಘೋಷಣೆ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಸಹಕಾರ ಸಂಘ ಮೂಲಕ ವಿತರಣೆ ಆಗೋ ನಿರೀಕ್ಷೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಮಾರ್ಚ್ 6ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಬಜೆಟ್ ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ₹1 ಸೆಸ್ ಅನ್ನ ಹಾಕಬಹುದು. ಅಂದ್ರೆ ₹1 ಹೆಚ್ಚುವರಿ ತೆರಿಗೆ ಸರ್ಕಾರ ಹಾಕಬಹುದು. ಇದು ಗ್ರಾಹಕರಿಗೆ ಮತ್ತು ನಮ್ಮ ಎಲ್ಲಾ ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ಕತ್ತರೆ ಅಂತಾನೆ ಹೇಳ್ಬಹುದು. ಆದ್ರೆ ಅಧಿಕೃತ ಘೋಷಣೆ ಇನ್ನೂ ಕೂಡ ಬಜೆಟ್ ನಲ್ಲಿ ಮಾಡೋದು ಬಾಕಿ ಇದೆ. ಇನ್ನು ಎರಡನೇದಾಗಿ ಬಜೆಟ್ ನಲ್ಲಿ ಮದ್ಯಪಾನ ಬೆಲೆ ಕೂಡ ಏರಿಕೆ ಆಗೋ ನಿರೀಕ್ಷೆ ಕಂಡು ಬಂದಿದೆ ವೀಕ್ಷಕರೇ. ಹೌದು, ಕೇವಲ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ಅಬಕಾರಿ ಸುಂಕವನ್ನು ಕೂಡ ಇಲ್ಲಿ ಏರಿಕೆ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ 10% ವರೆಗೂ ಏರಿಕೆ ಮಾಡೋ ಸಾಧ್ಯತೆ ಇದೆ. ಬಜೆಟ್ ನಲ್ಲಿ ಇದರ ಬಗ್ಗೆ ಘೋಷಣೆ ಬರೋ ಒಂದು ಹೇಳಿಕೆ ಕೊಡಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರಾಜ್ಯ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದ್ದು, ಇದರ ಬೆನ್ನಲ್ಲೇ ಮದ್ಯ ಪ್ರಿಯರಿಗೆ, ಅದರಲ್ಲೂ ವಿಶೇಷವಾಗಿ ಕಡಿಮೆ ಬೆಲೆಗೆ ಸಿಗೋ ಮದ್ಯ ಸೇವಿಸೋರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಇಲ್ಲಿ 12% ಅಂದ್ರೆ 10ರಿಂದ ಹಿಡಿದು 12% ಬೆಲೆ ಹೆಚ್ಚಳ ಮಾಡಲು ಸರ್ಕಾರ ಚಿಂತನೆ ನಡೆಸಿವೆ ಅಂತ ವರದಿಗಳಲ್ಲಿ ತಿಳಿದು ಬರಲಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಅಷ್ಟು ಮಾತ್ರವಲ್ಲದೆ ಇಂದಿರಾ ಕಿಟ್ ವಿತರಣೆ ಕೂಡ ಬಜೆಟ್ ನಲ್ಲಿ ಘೋಷಣೆ ಆಗಲಿದೆ. ಇದು ಎಲ್ಲ 1,50,00,000 ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಅನ್ನಭಾಗ್ಯದ ಫಲಾನುಭವಿಗಳಿಗೆ ಪೌಷ್ಟಿಕ ಆಹಾರ ನೀಡೋ ಉದ್ದೇಶದಿಂದ ಇಂದಿರಾ ಆಹಾರ ಕಿಟ್ ಯೋಜನೆ ಅನುಷ್ಠಾನ ಮಾಡಲಾಗ್ತಾ ಇದೆ. ಅಂದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯನ್ನೇ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ, ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಸರ್ಕಾರ ಇಷ್ಟು ವರ್ಷ ಕೊಡ್ತಾ ಇರೋ ಅಕ್ಕಿಯನ್ನ ಬಂದ್ ಮಾಡಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಲು ಈಗ ಬಜೆಟ್ ನಲ್ಲಿ ಅಧಿಕೃತವಾಗಿ ಘೋಷಣೆ ಆದ ಬಳಿಕ ರಾಜ್ಯಾದ್ಯಂತ ಇಂದಿರಾ ಕಿಟ್ ವಿತರಣೆ ಕೂಡ ಶುರುವಾಗಲಿದೆ. ಅಂದ್ರೆ ಇನ್ ಮುಂದೆ ನಿಮಗೆ ಕೇಂದ್ರ ಸರ್ಕಾರದ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಂತಾನೆ ಹೇಳ್ಬಹುದು. ಮತ್ತೆ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಮತ್ತೆ ಹೆಚ್ಚುವರಿ ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿಯಾಗಿ ವಿತರಣೆ ಮಾಡೋದಾಗಿ ಈ ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಈ ಬಾರಿ ಬಜೆಟ್ ಗಾತ್ರ 4.50 ಲಕ್ಷ ಕೋಟಿ, ಅಂದ್ರೆ 4,50,000 ಕೋಟಿ ರೂಪಾಯಿ ಬಜೆಟ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ವಲಯವಾರು ನಿರೀಕ್ಷೆಗಳೇನು ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ, ಕೈಗಾರಿಕೆ ಸೇರಿದಂತೆ ವಿವಿಧ ವಲಯಗಳ ಸಮುದಾಯದಿಂದ ಭಾರಿ ಒಂದು ನಿರೀಕ್ಷೆಗಳು ಕೂಡ ಇವೆ ಅಂತ ಹೇಳಲಾಗ್ತಾ ಇದೆ. ಹಿಂದುಳಿದ ವರ್ಗಗಳಿಂದ ಮೀಸಲು ಅನುದಾನ ಹೆಚ್ಚಳದ ಆಶಯ ಇದೆ. ಸಾರಿಗೆ ವಲಯದಲ್ಲಿ ಬಹು ನಿರೀಕ್ಷೆ ಇದೆ. ಆರೋಗ್ಯಕ್ಕೆ ವಿಶೇಷ ಯೋಜನೆ ಸಾಧ್ಯತೆ ಇದೆ. ಕೈಗಾರಿಕಾ ವಲಯದಿಂದ ನಿರೀಕ್ಷೆಗಳಿದ್ದಾವೆ. ಬನ್ನಿ ವೀಕ್ಷಕರೀಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಅಮೆರಿಕ ಮತ್ತು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಮತ್ತಷ್ಟು ಭೀಕರವಾಗ್ತಾ ಇದೆ. ಶ್ರೀಲಂಕಾ ಹತ್ತಿರ, ಅಂದ್ರೆ ನಮ್ಮ ಒಂದು ಭಾರತದ ಮೇಲೆ ಮಿಸೈಲ್ ಹಾದು ಹೋಗಿದೆ ಅಂತ ತಿಳ್ಕೊಳ್ಳಿ. ಶ್ರೀಲಂಕಾ ತೀರದಲ್ಲಿ ಅಮೆರಿಕದಿಂದ ಇರಾನ್ನ ಹಡಗನ್ನ ಹೊಡೆಯಲಾಗಿದೆ. ಮುಳುಗಿದ ಇರಾನ್ ಯುದ್ಧ ನೌಕೆ ಕೆಲವರನ್ನ ರಕ್ಷಣೆ ಮಾಡಲಾಗಿದೆ, ಕೆಲವೊಬ್ಬರು ನಾಪತ್ತೆ ಕೂಡ ಆಗಿದ್ದಾರೆ. ವೀಕ್ಷಕರೇ, ಇರಾನ್ ದಾಳಿಗೆ ಅಮೆರಿಕದ 6 ಸೈನಿಕರು, ಇಸ್ರೇಲ್ 11 ಸಾವಾಗಿದೆ. ಇರಾನ್ ನಲ್ಲಿ 1,050 ಮಂದಿ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಅಷ್ಟು ಮಾತ್ರವಲ್ಲದೆ ಈ ಒಂದು ಯುದ್ಧ ಮತ್ತಷ್ಟು ಭೀಕರವಾಗ್ತಾ ಇದೆ. ಇದರ ಬೆನ್ನಲ್ಲೇ ಇಲ್ಲಿ ಅಡುಗೆ ಎಣ್ಣೆ ಬೆಲೆ ಮತ್ತೆ ಲೀಟರ್ ಮೇಲೆ ₹5 ಏರಿಕೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಗಲ್ಫ್ ದೇಶಗಳ ಯುದ್ಧದ ನಡುವೆ ಈಗ ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದ್ದು, ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಮತ್ತಷ್ಟು ಏರಿಕೆ ಆಗಬಹುದು. ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗೋ ನಿರೀಕ್ಷೆ ಇದೆ. ಹಾಗಾಗಿ ಅಡುಗೆ ಎಣ್ಣೆ ಸೇರಿದಂತೆ ಅಗತ್ಯ ವಸ್ತು ಬೆಲೆ ಏರಿಕೆ ಆಗಲಿದೆ ಅಂತ ವರ್ತಕರು ಹೇಳಿದ್ದಾರೆ. ಅಡುಗೆ ಎಣ್ಣೆ ದರ ಪ್ರತಿ ಲೀಟರ್ಗೆ ₹5 ಏರಿಕೆ ಆಗೋ ಸಾಧ್ಯತೆ ಇದ್ದು, ಬೇಡಿಕೆಗೆ ತಕ್ಕಂತೆ ಅಡುಗೆ ಎಣ್ಣೆ ಸರಬರಾಜು ಆಗುತ್ತಿಲ್ಲ. ಅಡುಗೆ ಎಣ್ಣೆ ಬಳಿಯಲ್ಲಿ ಮತ್ತಷ್ಟು ಏರಿಕೆ ಆಗಬಹುದು ಅಂತ ತರಗುಪೇಟೆ ಅಡುಗೆ ಎಣ್ಣೆ ವರ್ತಕರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೂರೈಕೆಯಲ್ಲಿ ವೃತ್ತಿವಾಗ್ತಾ ಇದೆ. ಭಾರತ ತನ್ನ ಒಟ್ಟು ಬಳಕೆ ಬಹುಪಾಲು ಅಡುಗೆ ಎಣ್ಣೆ, ಸೂರ್ಯಕಾಂತಿ ಮತ್ತು ಪಾಮ್ ಆಯಿಲ್ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಗಲ್ಫ್ ಪ್ರದೇಶದಲ್ಲಿ ಅಸ್ಥಿರತೆಯಿಂದಾಗಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗುವ ಆತಂಕ ಕೂಡ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಮತ್ತೊಂದು ಕಡೆಗೆ ಇರಾನ್ ದೇಶ ತನ್ನ ಒಂದು ಹೋರ್ಮಸ್ ಪಾಯಿಂಟ್ ಮೇಲೆ ಅಧಿಕಾರ ಸಾಧಿಸಲು ಮುಂದಾಗಿದೆ. ಇರಾನ್ ಮೇಲೆ ಹಾದು ಹೋಗೋ ಎಲ್ಲಾ ಒಂದು ಹಡಗುಗಳನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೆ ಕಚ್ಚಾ ತೈಲ ಪೂರೈಕೆ ಕಡಿಮೆ ಆದ್ರೆ ಭಾರತಕ್ಕೆ ಪೆಟ್ರೋಲ್ ಡೀಸೆಲ್ ಕೊರತೆ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಕಿಲ್ಲ ಅಂತಾನೂ ಕೂಡ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ವೀಕ್ಷಕರೇ, ವಿಶ್ವದ ಪ್ರಮುಖ ತೈಲ ಉತ್ಪನ್ನ ರಾಷ್ಟ್ರ ಇರಾನ್ ಹಾಗೂ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ನಡೆಯುತ್ತಿರುವ ಹಿನ್ನೆಲೆ
ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾಗಲಿದೆ ಎನ್ನುವುದು ರಾಜ್ಯ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ತಳ್ಳಿ ಹಾಕಿದೆ. ತೈಲ ಕಂಪನಿಗಳ ಮೂಲಗಳ ಪ್ರಕಾರ ಮುಂದಿನ 20 ದಿನಗಳವರೆಗೂ ಅಗತ್ಯವಿರುವ ತೈಲ ಉತ್ಪನ್ನ ದಾಸ್ತಾನಿರೋ ಕಾರಣಕ್ಕೆ ಏನೂ ಕೂಡ ತೊಂದರೆ ಆಗಲ್ಲ ಅಂತ ಇಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರು ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ಮಧ್ಯಪ್ರಾಚ್ಯ ಯುದ್ಧದಿಂದ ಪೆಟ್ರೋಲ್ ಕೊರತೆ ಉಂಟಾಗುತ್ತಿದೆ ಎನ್ನುವ ವದಂತಿಗಳು ಹಬ್ಬಿಸ್ತಾ ಇದ್ದಾರೆ. ಆದ್ರೆ ಈ ಕುರಿತು ಯಾವುದೇ ವಾಹನ ಮಾಲೀಕರು ತಲೆ ಕೊಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಅಂತ ಸಂಘಟನೆ ಪದಾಧಿಕಾರಿಯವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಇರಾನ್ ಹರ್ಮಜ್ ಜಲಸಂಧಿ ದಾಟೋದನ್ನ ನಿಷೇಧಿಸಿದ್ರು ಕೂಡ ರಷ್ಯಾ ದೇಶ ಭಾರತಕ್ಕೆ ಅಗತ್ಯವಿರುವ ತೈಲವನ್ನ ಸರಬರಾಜು ಮಾಡೋದಾಗಿ ತಿಳಿಸೋದ್ರಿಂದ ನಮಗೆ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾಗೋ ಸಾಧ್ಯತೆ ಅತ್ಯಂತ ಕಡಿಮೆ ಅಂತಾನು ಕೂಡ ಹೇಳಿದ್ದಾರೆ. ಹೀಗಾಗಿ ವಾಹನ ಸವಾರರು ಪೆಟ್ರೋಲ್ ಡೀಸೆಲ್ ಇದ್ದವರು ಏನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿರಿ, ಏನು ಕೂಡ ಚಿಂತೆ ಮಾಡಬೇಡಿ. ಪೆಟ್ರೋಲ್ ಡೀಸೆಲ್ ಸಿಕ್ಕೇ ಸಿಗುತ್ತೆ, ಏನು ಕೂಡ ಆಗಲ್ಲ. ಈಗ ಎರಡನೇದಾಗಿ ಬಂಗಾರ ಮತ್ತು ಬೆಳ್ಳಿ ದರ ಕೂಡ ಏರಿಕೆ ಆಗ್ಬೇಕಾಗಿತ್ತು, ಆದ್ರೆ ಇಳಿಕೆ ಆಗ್ತಾ ಇದೆ. ಯಾವಾಗ ಯುದ್ಧಗಳು ನಡೆಯುತ್ತೆ ನೋಡಿ, ಚಿನ್ನ ಬಂಗಾರ ಬೆಳ್ಳಿ ದರ ಏರಿಕೆ ಆಗ್ಬೇಕು, ಇಳಿಕೆ ಆಗ್ಬಾರ್ದು ಅಂತ ಇದೆ. ಎದಕ್ಕಂದ್ರೆ ಡಾಲರ್ ವೀಕ್ ಆದ್ರೆ ಬಂಗಾರ ಬೆಳ್ಳಿ ದರ ಸ್ಟ್ರಾಂಗ್ ಆಗುತ್ತೆ, ಆದ್ರೆ ಅದೇ ಡಾಲರ್ ಏನಾದ್ರೂ ಸ್ಟ್ರಾಂಗ್ ಆದ್ರೆ ಬಂಗಾರ ಬೆಳ್ಳಿ ದರ ಇಳಿಕೆ ಆಗುತ್ತೆ ವೀಕ್ಷಕರೇ. ಆದ್ರೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾದ ಬಳಿಕ ಡಾಲರ್ ಅಲ್ಲಿ ಏನೂ ಕೂಡ ಒಂದು ತೊಂದರೆ ಆಗಿಲ್ಲ. ಡಾಲರ್ ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ನಿಂತಿದೆ. ಹೀಗಾಗಿ ಜನರು ಸೇಫ್ ಅಸೆಟ್ ಕಡೆಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಸೆಂಟ್ರಲ್ ಬ್ಯಾಂಕ್ಗಳಾಗಿರ್ಬೋದು, ವಿದೇಶಗಳಲ್ಲಿ ಬಂಗಾರದ ಮೇಲೆ ಹೂಡಿಕೆ ಕಡಿಮೆ ಆಗಿದೆ. ಅಮೆರಿಕ ಡಾಲರ್ ಮೇಲೆ ಹೂಡಿಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬಂಗಾರ ಬೆಳ್ಳಿ ದರ ಇಳಿಕೆ ಆಗ್ತಾ ಇದೆ. ಹೊಸದಾಗಿ ಖರೀದಿ ಮಾಡೋರಿಗೆ ಇದು ಒಂದು ಸಿಹಿ ಸುದ್ದಿ, ಆದ್ರೆ ಮೊದಲೇ ಖರೀದಿ ಮಾಡಿದವರಿಗೆ ಇದು ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬಹುದು. ಯಾಕಂದ್ರೆ ಬಂಗಾರ ರೇಟ್ ದಿನೇ ದಿನೇ ಇಳಿಕೆ ಆಗ್ತಾ ಇದೆ ಹೊರತು ಏರಿಕೆ ಆಗ್ತಾ ಇಲ್ಲ. ಕಳೆದ 3 ದಿನಗಳಿಂದ ಬಂಗಾರ ಬೆಳ್ಳಿ ದರ ಇಳಿಕೆ ಆಗ್ತಾನೆ ಇದೆ. ಈಗ ಮತ್ತೆ 1,630 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ ನಿನ್ನೆ 10 ಗ್ರಾಂ 24 ಕ್ಯಾರೆಟ್ ಚಿನ್ನ 1,64,510 ರೂಪಾಯಿ ಇತ್ತು. ಇವತ್ತು 1,62,880 ರೂಪಾಯಿ ಆಗಿದೆ. ಅಂದ್ರೆ 1,630 ರೂಪಾಯಿ 10 ಗ್ರಾಂ ಮೇಲೆ ಮತ್ತೆ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. 4 ದಿನದಲ್ಲಿ ಒಟ್ಟು 4,000 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿದೆ. ಇನ್ನು ಬೆಳ್ಳಿ ದರ ಕೂಡ 3,30,000 ರೂಪಾಯಿ ತನಕ ಹೋಗಿತ್ತು ಯುದ್ಧ ಪ್ರಾರಂಭವಾದಾಗ. ಈಗ ಯುದ್ಧ ಪ್ರಾರಂಭವಾಗಿ 6 ದಿನ ಆಗಿದೆ. ಅದೇ ತರ ವೀಕ್ಷಕರೀಗ ಮತ್ತೆ ಬಂಗಾರ ಬೆಳ್ಳಿ ದರ ಇಳಿಕೆ ಆಗಿದೆ. ಬೆಳ್ಳಿ ಈಗ 2,85,000 ರೂಪಾಯಿ. MCX ಸಿಲ್ವರ್ ಫ್ಯೂಚರ್ಸ್ ಈಗ 2,70,000 ರೂಪಾಯಿ ಅಂತ ಓಡ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.